ನಾವು ಸ್ವತಃ ಗಾಂಧಿ ಇದ್ದೀನಪ್ಪ ಮತ್ತೇನೂ ಇದ್ದೇನೆ ಅಂತಂದರೂ ಇಲ್ಲಿ ಮಾತಿಲ್ಲ, ಬೆಲೆ ಇಲ್ಲ. ಅದಕ್ಕೆ ಪ್ರಾಮಾಣಿಕತೆಗೆ ಬೆಲೆ ಇವತ್ತಿನ ರಾಜಕೀಯದಲ್ಲಿ ಇಲ್ಲ. ಹೀಗಾಗಿ ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಡಿಕೆಶಿ ಅವರಿಗೆ ಇಲ್ಲಿ ಸೀಟ್ ಸಿಗಲಿಲ್ಲ, CM ಬರ್ತ್ ಸಿಗಲಿಲ್ಲ, BJPಗೆ ತೆಗೆದುಕೊಂಡು ಹೋಗಿ ಅವ್ರನ್ನ CM ಮಾಡೋ ಎಲ್ಲ ವಿಚಾರ ಮಾಡಿದ್ವಿ ಅಂತೇನೋ ಅವರು ಮಾತಾಡ್ಕೊತಾ ಇದ್ದಾರೆ. ಇದು ನುಂಗುಲಾರದ ಬಿಸಿ ತುಪ್ಪ ನಮ್ಮ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗಳಿಗೆ. ಏನಪ್ಪ ಇದು, ಡಿಕೆಶಿ ಅವರು ಬಂದರು, ನಮ್ಮ ಗತಿ ಏನು? ಇವತ್ತು BJP ಏನು ಲೆಕ್ಕ ಹಾಕ್ತಾ ಇದೆಯಪ್ಪ ಅಂದರೆ ಇವ್ರದ್ದೊಂದು 10, 19, 17 ಏನು ಉಳಿದಿದ್ದಾರೆ ಅವ್ರು ಯಾರ್ಯಾರು, ಜೊತೆಗೆ ಇವರೊಂದು 60 BJPಗರು, ಇನ್ನು ಕಾಂಗ್ರೆಸ್ ಹೊಡ್ಕೊಂಡು ಒಂದು 60 ಬಂದರೆ ನಮ್ಮ ಮೆಜಾರಿಟಿ ಆಯಿತು. 50 ಜನ ಅಂತಂದ್ರೆ ಸಾಕ ಕಾಂಗ್ರೆಸ್ ಗೌರ್ಮೆಂಟನ್ನು ಮನೆಗೆ ಕಳಿಸೋದಕ್ಕೆ. ಒಮ್ಮೆ ಕಾಂಗ್ರೆಸ್ ಗೌರ್ಮೆಂಟ್ ಬಿದ್ದು ಹೋಗಿಬಿಡ್ತಪ್ಪ ಅಂತಂದರೆ ಇನ್ನು ಎಂದೂ ಸಮೀಪದಲ್ಲಿ ಹೇಳೋ ಸ್ಥಿತಿ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೂ ವಯಸ್ಸಾಗ್ಯದ, ಮೊದಲಿನ ಚೈತನ್ಯ ಕಡಿಮೆ ಆಗ್ತಾಯಿದೆ. ಹೀಗಾಗಿ ಈ ಒಂದು ಪ್ಲ್ಯಾನ BJP ಮಾಡಿದಂಗೆ ಕಾಣ್ತದೆ. ಅದಕ್ಕಾಗಿ ತನ್ನ ಗೋಧಿ